ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಿಂಡಿಗಳು ಒಂಥರ ಎಮೋಷನ್ ಇದ್ದಂಗೆ. ಹಿಂಡಿಗಳು ಇರ್ಲಿಕ್ಕೆ ಊಟ ಕಂಪ್ಲೀಟ್ ಅನಿಸಲ್ಲ. ಎಷ್ಟು ವೆರೈಟಿ ಪಲ್ಯ ಹಾಕಿ ಕೊಟ್ರು ಹಿಂಡಿ ಮಿಸ್ ಆಗಿದ್ರೆ ಯಾಕೋ ಹಿಂಡಿ ಇಲ್ಲಲ್ಲ ಅಂತ ಕೇಳ್ತಾರೆ. ಸೊ ನೀವು ಎಷ್ಟು ವೆರೈಟಿ ಪಲ್ಯ ಹಾಕಿ ಕೊಟ್ಟರು ಅದ್ರ ಜೊತೆ ಹಿಂಡಿ ಮೊಸರು ಹಾಕಿ ಕೊಡಲೇಬೇಕು. ಅದರೊಳಗೆ ಶೇಂಗಾ ಹಿಂಡಿ ಒಂದು ಇಂಪಾರ್ಟೆಂಟ್. ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇವನ್ನಷ್ಟು ಪೇಸ್ಟ್ ಮಾಡ್ಕೊರಿ. ಇದು ನಮ್ಮೂರ ಕಡೆ ಎಲ್ಲ ಒಳಕಲ್ಲೊಳಗೆ ಕುಟ್ತಾರೆ ಎಲ್ಲ ಎಟ್ ಎ ಟೈಮ್ ಹಾಕ್ಕೊಂಡು. ಬಟ್ ಬೆಂಗಳೂರೊಳಗೆ ಅಪಾರ್ಟ್ಮೆಂಟ್ ಒಳಗೆ ಇರೋರಿಗೆ ಒಳಕಲ್ಲು ಸಿಗಲ್ಲ. ಸೊ ಇರುವಂಥ ಸಣ್ಣ ಹಿಂಡಿ ಕಲ್ಲೊಳಗನ್ನ ಕುಟ್ಕೊಳ್ಳೋದು. ಇದು ಕಂಪ್ಲೀಟಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಸರಿ ಪೇಸ್ಟ್ ಆದಮೇಲೆ ಎತ್ತಿ ಒಂದು ಬೌಲಿಗೆ ಹಾಕೋರಿ. ನಿಮ್ದು ಹಿಂಡಿ ಕಲ್ಲು ದೊಡ್ಡದಿದ್ದರೆ ಇದೇ ಪೇಸ್ಟ್ ಜೊತೆ ಶೇಂಗಾ ಹಾಕ್ಕೊಂಡು ಅದ್ರ ಜೊತೆ ಅದನ್ನು ಕುಟ್ಕೋಬೋದು. ಬಟ್ ನಂದು ಸಣ್ಣ ಹಿಂಡಿ ಕಲ್ಲು ಐತಿ, ಸೊ ಇದ್ರ ಜೊತೆ ಶೇಂಗಾ ಹಾಕ್ಕೊಂಡು ಕುಟ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೊಂದು ಬೌಲಿಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳಕತ್ತೀನಿ. ಖಾರ ಉಪ್ಪು ಸ್ವಲ್ಪ ಕಡಿಮೆ ಹಾಕೋರಿ. ಸೊ ಹಿಂಡಿರ್ದು ಶೇಂಗಾದ ರುಚಿ ಗೊತ್ತಾಗುತ್ತೆ. ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನೋಕ್ಕಾಗಲ್ಲ, ಶೇಂಗಾ ರುಚಿನೂ ಗೊತ್ತಾಗಲ್ಲ. ಶೇಂಗಾ ಸ್ವಲ್ಪ ಕ್ರಷ್ ಮಾಡ್ಕೊರಿ, ಜಾಸ್ತಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಸಣ್ಣ ಕಲ್ಲೊಳಗೆ ಕುಟ್ಕೊಳ್ಳೋದ್ರಲ್ಲಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ಇರಲಾರ್ದವರು ಸೇಮ್ ಪ್ರೊಸೀಜರ್ ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡ್ಕೋಬೋದು. ಬಟ್ ಕಲ್ಲೊಳಗೆ ಕುಟ್ಟಿದಷ್ಟು ರುಚಿ ಮಿಕ್ಸರ್ ಗ್ರೈಂಡರ್ ಒಳಗೆ ಸಿಗಲ್ಲ. ಟ್ರೈ ಮಾಡಿ ನೋಡಿರಿ ಟೈಮ್ ಇದ್ದಾಗ. ಇಲ್ಲಿ ನಾನು ಮಾಡಿರೋ ಕ್ವಾಂಟಿಟಿ ನಮ್ಮ ಮನೆಗೆ 1 ವೀಕ್ ಆಗುತ್ತೆ. ಇದು 10 to 15 ಡೇಸ್ ಇಟ್ಕೋಬೋದು. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಅಷ್ಟು ಮೊದಲು ಮಾಡಿದ್ರ ಥರ ರುಚಿ ಬರೋಂಗಿಲ್ಲ. ಸೊ ಆದಷ್ಟು ವೀಕ್ಲಿ ಒಂದ್ಸತಿ 10 ಡೇಸ್ ಒನ್ಸ್ ಮಾಡಿಕೊಂಡ್ರೆ ರುಚಿ ಇರುತ್ತೆ ತಿನ್ನೋಕೆ. ಹಿಂಡಿಗಳು ಮನ್ಯಾಗ ಸ್ಟಾಕ್ ಇದ್ದಾಗ ಪಲ್ಯ ಸಾಂಬಾರ ಒಂದೊಂದು ಸರಿ ಇರ್ಲಿಕ್ಕೂ ಏನೂ ಭಯ ಇರಲ್ಲ. ಸೊ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಿಸಿ ಅನ್ನ, ತುಪ್ಪ, ಚಪಾತಿ, ತುಪ್ಪ, ಹಿಂಡಿ ಏನು ಬೇಕಾದ್ರೂ